ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾಲಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಈ ಹಿಂದೆ ನಾನು ಹಲವು ವಿಡಿಯೋಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ, ಅಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಥವಾ ಗ್ರಾಮ ಪಂಚಾಯಿತಿ ಶಿಕ್ಷಣ ಕಾರ್ಯಪಡೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ SC/ST ಸಮುದಾಯಕ್ಕೆ ಎಷ್ಟು ಅನುದಾನ ಲಭ್ಯವಿದೆ, ಹೀಗೆ ಹಲವಾರು ವಿಡಿಯೋಗಳಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಅದೇ ರೀತಿ ಈ ದಿನ ಇನ್ನೊಂದು ವಿಷಯವನ್ನು ತಮ್ಮೆಲ್ಲರ ಮುಂದೆ ಪ್ರೆಸೆಂಟ್ ಮಾಡುವುದಕ್ಕಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕ್ರೀಡೆಗೆ ಎಷ್ಟು ಅನುದಾನ ಮೀಸಲಿದೆ, ಅದನ್ನು ಬಳಸುವುದಕ್ಕಿರುವ ಮಾರ್ಗಸೂಚಿಗಳೇನು ಅನ್ನೋದು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ. ನೀವಿನ್ನೂ ಕೂಡ ಕಾಲಯಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ಮಾಹಿತಿಯನ್ನು ತಿಳಿಸುವ ಉದ್ದೇಶಕ್ಕಾಗಿ ಶೇರ್ ಮಾಡಿ. ಆತ್ಮೀಯರೇ, ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಕ್ರೀಡೆಗೆ ಉತ್ತೇಜನ ನೀಡಲಿಕ್ಕಾಗಿ ಒಂದು ಪ್ರತ್ಯೇಕವಾದಂಥ ಇಲಾಖೆನೇ ಇದೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಂತ. ಆದರೆ ಈ ಇಲಾಖೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದವರೆಗೂ ತನ್ನ ಅಧಿಕಾರಿಗಳು ಮತ್ತು ಆಫೀಸ್ನ ಹೊಂದಿದೆ. ಅದಕ್ಕಿಂತ ಕೆಳಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಲ್ಲ. ಬಟ್ ಆದರೂ ಕೂಡ ಗ್ರಾಮದವರೆಗೂ ಕೂಡ ತಲುಪಬೇಕು ಕ್ರೀಡೆಗಳು ಮತ್ತು ಅಲ್ಲಿನ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ನಮ್ಮ ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಗ್ರಾಮೀಣ ಜನರ ಜೀವನವನ್ನು, ಅದರ ಗುಣಮಟ್ಟವನ್ನು ಹೆಚ್ಚಿಸೋದ್ರಲ್ಲಿ ಪಂಚಾಯಿತಿಗಳ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಕ್ರೀಡೆ ಕೂಡ ಜನರ ಜೀವನ ಗುಣಮಟ್ಟ ಹೆಚ್ಚಿಸೋದ್ರಲ್ಲಿ ಅದು ಬಹಳ ಮುಖ್ಯವಾದಂಥ ಅಂಶ ಅಲ್ವೇ. ಹಾಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಕ್ರೀಡೆಗೂ ಕೂಡ ಆದ್ಯತೆ ಕೊಡಬೇಕು. ಆ ಹಿನ್ನೆಲೆಯಲ್ಲಿ ತನ್ನ ಪಂಚಾಯಿತಿಯ ಶಾಸನಬದ್ಧ ಅನುದಾನ ಮತ್ತು ಅಭಿವೃದ್ಧಿ ಅನುದಾನ ಹಾಗೂ ಪಂಚಾಯಿತಿಗಳಿಗೆ ಬರುವ ವಿವಿಧ ಮೂಲಗಳ ಏನು ಅನುದಾನಗಳು ಬರುತ್ತೆ, ಆ ಎಲ್ಲ ಅನುದಾನದಲ್ಲಿ ಕನಿಷ್ಠ 2% ಅಷ್ಟು ಅನುದಾನವನ್ನು ಕ್ರೀಡೆಗೆ ಮೀಸಲಿಡುವಂತೆ ಆದೇಶ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು 2002ರಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಸರ್ಕಾರದ ಮುಂದೆ ಪ್ರಸ್ತಾಪವನ್ನು ಕೊಡುತ್ತೆ. ಆಗ ಸರ್ಕಾರ ಇದರ ಅಗತ್ಯತೆಯನ್ನು ಮನಗಂಡು, ಹೌದು, ಈ ಕ್ರೀಡೆಗೆ ಉತ್ತೇಜನ ಕೊಡೋದ್ರಿಂದ ಪಂಚಾಯಿತಿ ತನ್ನ ಒಟ್ಟು ಅನುದಾನದಲ್ಲಿ ಕನಿಷ್ಠ 2%ಗಿಂತ ಕಡಿಮೆ ಇಲ್ಲದಷ್ಟು ಅನುದಾನವನ್ನು ಪ್ರತಿ ವರ್ಷ ಕ್ರೀಡೆಗೆ ಬಳಸಬೇಕು ಅನ್ನುವ ಒಂದು ಆದೇಶವನ್ನು, ಸರ್ಕ್ಯುಲರನ್ನು ಕೊಟ್ಟಿತ್ತು. ಆದರೆ ಅದನ್ನು ಹೇಗೆ ಬಳಸಬೇಕು ಅನ್ನುವ ಮಾರ್ಗಸೂಚಿಗಳ ಕೊರತೆ ಇದ್ದಿದ್ದರಿಂದ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಅನುದಾನ ಬಳಕೆನೇ ಆಗ್ತಾ ಇಲ್ಲದೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದರಿಂದ ಒಂದು ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ಕೊಟ್ಟಿದೆ. ಈ ಮಾರ್ಗಸೂಚಿ ಅನ್ವಯ ನಮ್ಮ ಗ್ರಾಮ ಪಂಚಾಯಿತಿ ಯಾವೆಲ್ಲ ವಿಷಯಗಳಿಗೆ ಹಣವನ್ನಾಗಿದ್ರೆ ವ್ಯಯ ಮಾಡ್ಬೋದು, ಕ್ರೀಡಾ ಅನುದಾನವನ್ನು ಹೇಗೆ ಬಳಸ್ಕೋಬೋದು ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋಣ. ಮೊದಲಿಗೆ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೋಬಳಿ, ಜಿಲ್ಲೆ, ವಿಭಾಗ ಅಥವಾ ರಾಜ್ಯ ಮಟ್ಟದ ಕ್ರೀಡೆಗೆ ಆಯ್ಕೆಯಾಗಿ ಕ್ರೀಡೆಯಲ್ಲಿ ಭಾಗವಹಿಸುವುದಕ್ಕೆ ಹೋಗುವಂಥ ವಿದ್ಯಾರ್ಥಿಗಳೇನಾದರೂ ಇದ್ದರೆ ಅವ್ರಿಗೆ ಶೂ, ಟ್ರ್ಯಾಕ್ ಸೂಟ್ ತಗೊಳ್ಳಿಕ್ಕೆ ಅವ್ರಿಗೆ ಅಪ್ ಟು 3ರಿಂದ 5,000 ರೂಪಾಯಿವರೆಗೂ ಸಹಾಯಧನವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಹಲವಾರು ಯುವಜನ ಸಂಘಗಳು ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ಮಾನ್ಯತೆ ಪಡೆದ ಯುವಕ ಸಂಘ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದು, ಆ ಯುವಕ ಸಂಘ ಹೋಬಳಿ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಕ್ರೀಡಾಕೂಟವನ್ನು ಏನಾದರೂ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯೋಜಿಸುತ್ತೆ ಅನ್ನೋದಾದ್ರೆ ಸುಮಾರು 5ರಿಂದ 10,000 ರೂಪಾಯಿವರೆಗೂ ಆ ಒಂದು ಕ್ರೀಡಾ ಅನುದಾನದಲ್ಲಿ ಬಳಕೆಯನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಬರೇ ಕ್ರೀಡೆಗಳನ್ನ ಆಯೋಜಿಸೋದಷ್ಟೇ ಅಲ್ಲ, ಆ ಒಂದು ರೆಕಗ್ನೈಸ್ಡ್ ಯೂತ್ ಕ್ಲಬ್ ಆಗಿದ್ದು ಅದು ಕ್ರೀಡೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ ಅನ್ನೋದಾದ್ರೆ ಆ ಸಂಘ ಕ್ರೀಡಾ ಪರಿಕರಗಳನ್ನ ಕೂಡ ಕೊಂಡುಕೊಳ್ಳಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಕ್ರೀಡಾ ಅನುದಾನದಲ್ಲಿ 1 ಟೈಮ್ ಅನುದಾನವನ್ನು ಕೊಡಕ್ಕೆ ಅವಕಾಶ ಇದೆ. ಜೊತೆನಲ್ಲೇ ಗ್ರಾಮೀಣ ಕ್ರೀಡಾಕೂಟಗಳನ್ನೇನಾದ್ರೂ ಆಯೋಜಿಸಿದ್ರೆ, ಅಂದ್ರೆ ಈಗ ಕಬಡ್ಡಿ ಪಂದ್ಯಾವಳಿಗಳಿರ್ಬೋದು, ಎತ್ತಿನ ಬಂಡಿ ಓಟದ ಸ್ಪರ್ಧೆ, ಹೀಗೆ ಹಲವಾರು ರೀತಿಯಾದಂಥ ಆಯಾ ಪ್ರಾದೇಶಿಕವಾಗಿ ಹಲವಾರು ಗ್ರಾಮೀಣ ಕ್ರೀಡಾಕೂಟಗಳಿರ್ತವೆ. ಅಂತ ಗ್ರಾಮೀಣ ಕ್ರೀಡಾಕೂಟಗಳನ್ನು ಆಯೋಜಿಸುತ್ತೆ ಅನ್ನೋದಾದ್ರೆ ಅಲ್ಲಿಗೂ ಕೂಡ ಗರಿಷ್ಠ 5,000 ರೂಪಾಯಿಯಷ್ಟು ಅನುದಾನವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಜೊತೆನಲ್ಲಿ ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಂತ ಕರಿತೀವಿ ನಾವು, ಸಾಹಸ ಕ್ರೀಡೆಗಳು. ನಮ್ಮ ಯೂತ್ ಕ್ಲಬ್ಸ್ ಏನಾದರೂ ಸಾಹಸ ಕ್ರೀಡಾಕೂಟವನ್ನ ಅಥವಾ ಸಾಹಸ ಕ್ರೀಡಾ ತರಬೇತಿಯನ್ನೇನಾದರೂ ಆಯೋಜಿಸೋದಾದ್ರೆ
ಆ ತರಬೇತಿಯ ವೆಚ್ಚಕ್ಕೆ ಸುಮಾರು ಒಂದು ಗರಿಷ್ಠ 5,000 ರೂಪಾಯಿವರೆಗೂ ಆ ತರಬೇತಿ ಶಿಬಿರಕ್ಕೆ ಕೊಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಯೋಗ ಇತ್ತೀಚೆಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ. ಒಂದು ವೇಳೆ ನಮ್ಮ ಆಯುಷ್ ಇಲಾಖೆಯಿಂದನೋ ಅಥವಾ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇಂದನೋ ರೆಕಗ್ನೈಸ್ಡ್ ಇರುವಂತ ಯೂತ್ ಕ್ಲಬ್ಸ್ ಯೋಗ ಶಿಬಿರಗಳನ್ನ ಆಯೋಜಿಸುತ್ತೆ ಅನ್ನೋದಾದ್ರೆ ಒನ್ ಟೈಮ್ ಅಪ್ ಟು ಒಂದು 5,000 ರೂಪಾಯಿವರೆಗೂ ಆ ಶಿಬಿರದ ವೆಚ್ಚಗಳನ್ನ ಕೂಡ ಇಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಎಷ್ಟೋ ಜನ ಜಿಲ್ಲಾ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ ಜಯಗಳಿಸಿದಂತಹ ಒಳ್ಳೆ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಇರ್ತಾರಪ್ಪ. ಅವರು ಒಂದೊಂದು ಹಂತದಲ್ಲಿ ಗೆದ್ದಾಗ್ಲೂ ಕೂಡ ಬೇರೆ ಬೇರೆ ಹಂತಕ್ಕೆ ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಪ್ರಯಾಣ ಮಾಡಬೇಕಾದಂತ ಸ್ಥಿತಿ ಇರುತ್ತೆ. ಆ ತರ ಇದ್ದ ಸಂದರ್ಭದಲ್ಲಿ ಅವರು ಜಿಲ್ಲೆಗೋ ರಾಜ್ಯಕ್ಕೋ ಎಲ್ಲೋ ಹೋಗ್ಬೇಕಾದ್ರೆ ಅವ್ರಿಗೆ ಪ್ರಯಾಣ ಭತ್ಯೆ, ದಿನಭತ್ಯೆ ಮತ್ತು ಪರಿಕರಗಳನ್ನ ಕೊಂಡ್ಕೊಳ್ಳೋದಿಕ್ಕೆ ಅಪ್ ಟು ಗರಿಷ್ಠ 5,000 ರೂಪಾಯಿವರೆಗೂ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ. ಇದ್ರ ಜೊತೆನಲ್ಲಿ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಗರಡಿ ಮನೆಗಳು ಇತ್ತು. ಅಂತ ಗರಡಿ ಮನೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ, ಆ ಪರಿಕರಗಳನ್ನ ಕೊಂಡ್ಕೊಳ್ಳಿಕ್ಕೆ ಒನ್ ಟೈಮ್ ಏನ್ ಮಾಡ್ಬೋದು, ಒಂದು 10,000 ರೂಪಾಯಿ ಈ ಕ್ರೀಡಾನುದಾನದಲ್ಲಿ ಬಳಸ್ಕೊಳ್ಳೋದಕ್ಕೆ ಮಾರ್ಗಸೂಚಿನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಜೊತೆನಲ್ಲೇ ರಕ್ಷಣೆ ಬಹಳ ಇಂಪಾರ್ಟೆಂಟ್. ಸ್ವಯಂ ರಕ್ಷಣಾ ತಂತ್ರಗಳು ಆ ತರದನ್ನ ನಮ್ಮ ಯುವಜನರಿಗೆ ತರಬೇತಿ ಕೊಡುವಂತಹ ಕುಸ್ತಿ, ಕುಂಫು, ಕರಾಟೆ ಈ ತರದ ತರಬೇತಿ ಕಾರ್ಯಾಗಾರಗಳನ್ನ ಏನಾದ್ರು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯೋಜನಾ ಸಂಘಗಳು ಆಯೋಜನೆ ಮಾಡ್ತಾರೆ ಅಂದ್ರೆ ಅದಕ್ಕೂ ಕೂಡ ಕ್ರೀಡಾನುದಾನದಲ್ಲಿ 5,000 ರೂಪಾಯಿವರೆಗಿನ ಅನುದಾನವನ್ನ ಅಂತ ಸಂಘಗಳಿಗೆ ನಮ್ಮ ಗ್ರಾಮ ಪಂಚಾಯತಿ ಕೊಡೋದಕ್ಕೆ ಅವಕಾಶ ಇದೆ. ಜೊತೆನಲ್ಲೇ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕ್ರೀಡಾಂಗಣಗಳು ನಿರ್ಮಾಣ ಮಾಡಿರೋದನ್ನ ನಾವು ನೋಡ್ತೀವಿ. ಅಂತ ಕ್ರೀಡಾಂಗಣಗಳಲ್ಲಿ ಉದಾಹರಣೆ ಕಬಡ್ಡಿ, ಖೋ ಖೋ ಈ ತರದ್ದು, ಫುಟ್ಬಾಲ್, ವಾಲಿಬಾಲ್ ಈ ತರದ್ದು ಕ್ರೀಡಾಂಗಣಗಳಿದ್ರೆ ಅಲ್ಲಿ ಆ ಪೋಲ್ಗಳನ್ನ ಹಾಕುವಂಥದ್ದು, ಅಲ್ಲಿನ ಸಲಕರಣೆಗಳು ಕೊಡೋದಕ್ಕೆ ಕೂಡ, ಅಲ್ಲಿ ಪರಿಕರಗಳನ್ನ ಬಳಸ್ಕೊಳ್ಳೋದಕ್ಕೆ ಕೂಡ ಗರಿಷ್ಠ 20,000ವರೆಗೂ ಕೂಡ ಇದರಲ್ಲಿ ವೆಚ್ಚ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ಎಷ್ಟೊಂದು ಸಾಧ್ಯತೆಗಳು ನಮ್ಮ ಪಂಚಾಯತಿನಲ್ಲಿ 2% ಕ್ರೀಡಾನುದಾನ ಏನಿದೆ ಅದರಲ್ಲಿ ಬಳಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಬಹಳ ಮುಖ್ಯವಾಗಿ ಒಂದು 2% ಕಡಿಮೆ ಇಲ್ಲ ಅಂತ ಹೇಳುತ್ತೆ ಅಷ್ಟೇ, ಆದ್ರೆ 2% ಅಂತ ಏನಿಲ್ಲ. ನಮ್ಮ ಪಂಚಾಯತಿಗೆ ಒಳ್ಳೆ ಅನುದಾನ ಇದೆ ಅಂತ ಇದ್ರೆ ನಾವು 100% ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಳ್ಳೆ ಕ್ರೀಡೆಗೆ ಆದ್ಯತೆ ಕೊಡೋದಕ್ಕಾಗಿ ಏನ್ ಮಾಡ್ಬೋದು, ಇನ್ನು ಹೆಚ್ಚಿನ ಅನುದಾನವನ್ನ ಬಳಸ್ಕೊಳ್ಳೋಕೆ ಅವಕಾಶ ಇದೆ. ಈ ತರದ ಅನುದಾನವನ್ನು ಬಳಸಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅನುಮೋದನೆ ಪಡ್ಕೊಂಡು ನಿಯಮಾವಳಿಯಲ್ಲಿ ಏನು ಪ್ರೋಸೆಸ್ ಏನ್ ಫಾಲೋ ಮಾಡಬೇಕು ಅದನ್ನ ಪ್ರೋಸೆಸ್ನ ಫಾಲೋ ಮಾಡಿ ಕೊಡುವಂಥದ್ದಾಗಬೇಕು. ಆಯಾ ವರ್ಷದ ಕ್ರೀಡಾ ಅನುದಾನವನ್ನ ಆಯಾ ವರ್ಷ ಬಳಸೋದು ಬಹಳ ಮುಖ್ಯ. ಈ ವರ್ಷ ನಾವು ಇಟ್ವಿ, ಬಳಸಲಿಲ್ಲ, ಮುಂದಿನ ವರ್ಷ ಬಳಸೋಣ ಅನ್ನೋದು ಆಗ್ಬಾರ್ದು. ಆಯಾ ವರ್ಷ ಈ ಅನುದಾನವನ್ನು ಬಳಸ್ಕೋಬೇಕಾಗುತ್ತೆ. ಮತ್ತೆ ಈ ಮಾರ್ಗಸೂಚಿಲಿ ಹೇಳಿರೋ ಇಷ್ಟ್ರ ಜೊತೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೊಂದೇನೋ ವಿಶೇಷವಾದಂತ ಕ್ರೀಡೆ ಇದೆಯಪ್ಪ, ಅದಕ್ಕೆ ನಾವು ಆದ್ಯತೆ ಕೊಡಬೇಕು, ನಿಯಮಾವಳಿನಲ್ಲಿ ಇದನ್ನ ಹೇಳಿಲ್ವಲ್ಲ ಅಂತ ಹೇಳಕ್ ಬರೋದಿಲ್ಲ. ಅದನ್ನು ಕೂಡ ಜೊತೆ ಸೇರಿಸ್ಕೊಂಡು ನಿಮ್ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅದಕ್ಕೊಂದು ಕ್ರಿಯಾ ಯೋಜನೆ ರೂಪಿಸಿ ಆ ಒಂದು ಯೋಜನೆಯನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅನುಮೋದನೆಯನ್ನು ಪಡ್ಕೊಂಡು ಬೇಕಾದ್ರೆ ವಿಶೇಷವಾದಂತ ಕ್ರೀಡೆಗೂ ಕೂಡ ನಾವು ಈ ಅನುದಾನವನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದ್ಮೇಲೆ ನೋಡಿದ್ರಲ್ಲ, ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕ್ರೀಡೆಯ ಉತ್ತೇಜನಕ್ಕಾಗಿ ಇರುವ ಅನುದಾನ ಮತ್ತು ಅದನ್ನ ಬಳಸುವ ಮಾರ್ಗಸೂಚಿಗಳು ಏನೆಲ್ಲ ಇದೆ ಅಂತ. ನನಗೆ ತುಂಬಾ ಬಾರಿ ಹಲವು ಕಡೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಜನ ಇದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ರು. ಹಾಗಾಗಿ ಮತ್ತೆ ಅದನ್ನ ವೈಯಕ್ತಿಕವಾಗಿ ಹೇಳೋದಕ್ಕಿಂತ ಒಂದು ವಿಡಿಯೋ ಮಾಡೋದು ಸೂಕ್ತ ಎನ್ನುವ ಕಾರಣಕ್ಕಾಗಿ ಮತ್ತು ನಮ್ಮ ಪಂಚಾಯತಿಗಳಲ್ಲಿರುವ ಈ ಕ್ರೀಡಾನುದಾನ ಸದ್ಬಳಕೆ ಆಗಲಿ ಅನ್ನುವ ಸದುದ್ದೇಶದಿಂದ ಈ ವಿಡಿಯೋ ಮಾಡಿದ್ದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೆಚ್ಚಿನ ಜನರಿಗೆ ಮಾಹಿತಿಯನ್ನು ತಲುಪಿಸುವ ಉದ್ದೇಶದಿಂದ ಶೇರ್ ಮಾಡಿ. ತಮ್ಮೆಲ್ಲರಿಗೆ ಧನ್ಯವಾದಗಳು.